ಆಕ್ಸಿಡೆಂಟ್ ಆಗಿ ಸುಮಾರು ಜನ ಬಿದ್ದೋಗಿದ್ದಾರೆ. ನಾವು ದಿನನಿತ್ಯ ಗೋಳು ಅದು ನೋಡ್ತಾನೆ ಇದ್ದೀವಿ, ಡೈಲಿ ಎವ್ರಿ ಡೇ ನೋಡ್ತಾ ಇದ್ದೀವಿ. ಆಕ್ಸಿಡೆಂಟ್ ಅಂತೂ ತುಂಬಾ ಆಗ್ತಾ ಇರ್ತವೆ. ಆ ಕಡೆಯಿಂದ ಜೋರಾಗಿ ಬರುತ್ತೆ ವೆಹಿಕಲ್ಲು, ಡೌನ್ ಇರೋದ್ರಿಂದ ತುಂಬ ಬಂದು ಬಿದ್ದೋಗುತ್ತೆ. ಮುಂಚೆನೇ ಜಾಸ್ತಿ ಬೀಳ್ತಾಯಿತ್ತು, ಇವಾಗ ಅಡ್ಡ ಬೇರೆ ಇಟ್ಟಿದ್ದಾರೆ ಎಲ್ಲ, ಹಾಗಾಗಿ ಕಂಟ್ರೋಲೇ ಸಿಗಲ್ಲ ನಿಮ್ಗೆ, ಆ ಥರ ಆಗ್ತಾಯಿದೆ. ನೋಡ್ಬೋದು ನೀವು, ಅದು ನೇರವಾಗಿ ರಸ್ತೆಗೆ ಬಂದಿದೆ. ಹಾಗಾದರೆ ವಾಹನಗಳು ಎಲ್ಲಿಗೆ ಹೋಗಬೇಕು? ನೇರವಾಗಿ ಕಾಣ್ತಾ ಇರುವಂಥದ್ದು ರೋಡಿಗೆ ತಂದು KPTCL ಅವರು ಕಲ್ಲು ಮಿಶ್ರಿತ ಮಣ್ಣನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ಗಮನಿಸ್ಬೋದು ನೀವು, ಎಷ್ಟರ ಮಟ್ಟಿಗೆ ರೋಡಿಗೆ ಬಂದಿದೆ ಅಂತ ನೀವು ಗಮನಿಸ್ತಾ ಇದ್ದೀರಾ. ಇದು ನಾಗರಬಾವಿಯ ಮುಖ್ಯ ರಸ್ತೆಯಲ್ಲಿ ಕಂಡುಬರ್ತಾ ಇರುವಂಥ ದೃಶ್ಯಾವಳಿಗಳು. ಇದು ಮುಖ್ಯ ರಸ್ತೆ ರೀ, ಯಾವಾಗಲೂ ವಾಹನಗಳು ಓಡಾಡ್ತಾನೆ ಇರುತ್ತೆ. ಈಗ ತಾನೇ ಸಾರ್ವಜನಿಕರು ಹೇಳಿದರು, ಇಲ್ಲಿದ್ದು ಎಷ್ಟೋ ಸಾರಿ ವಾಹನಗಳು ಇಲ್ಲಿ ಬಿದ್ದಿದೆ ಅಂತ, ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಜೊತೆಗೆ ಸಂಜೆ ಆದರೆ ಸಾಕು ಟ್ರಾಫಿಕ್ ಜಾಮ್ ಆಗುತ್ತೆ. ಹಾಗಾದರೆ ಈ ರೀತಿಯಾದಂಥ ಅವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡೋದಕ್ಕೆ KPTCL ಇರೋದಾ? ಏನು ಮಾಡ್ತಾ ಇದ್ದೀರಾ ಹಾಗಾದರೆ KPTCL ಅವರು? ಗಮನವನ್ನು ವಹಿಸಬೇಕು, ಆದಷ್ಟು ಬೇಗ ಇವುಗಳನ್ನೆಲ್ಲ ತೆರವುಗೊಳಿಸಿ ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲ ಅಂತಂದು ಹೇಳಿದರೆ ಬೇರೆ ರೀತಿಯಾದಂಥ ಕ್ರಮಗಳನ್ನು ವಿಜಯವಾಹಿನಿ ತಂಡದಿಂದ ತೊಗೊಳ್ಬೇಕಾಗತ್ತೆ. ನೋಡಿ ಯಾವ ರೀತಿಯಾದಂಥ ಸುಮಾರು 2-2.5 ತಿಂಗಳು 3 ತಿಂಗಳವರೆಗೂ ಹಾಗೆ ಬಿಟ್ಟರೆ ಹೇಗ್ರಿ ಸಾರ್ವಜನಿಕರು ಇಲ್ಲಿ ನಡೆದಾಡೋದು ಅಥವಾ ವಾಹನಗಳ ಸಂಚಾರ ಹೇಗ್ರಿ ಆಗಬೇಕು?